ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಪ್ರಿಲಿಮ್ಸ್ ಬೂಸ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಗ್ರೀನ್ ವಾಷಿಂಗ್ ಸಂಬಂಧಿತ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಗ್ರೀನ್ ವಾಷಿಂಗ್ ಅಂತಂದರೆ ಇಲ್ಲದೇ ಇರೋದನ್ನು ಇದೆ ಅಂತ ಹೇಳುವಂತಹ ಒಂದು ಸನ್ನಿವೇಶ. ಉದಾಹರಣೆಗೆ, ದೇಶದಲ್ಲಿ ಹವಾಮಾನ ಬದಲಾವಣೆಯಿಂದಾಗಿ ಬಹಳಷ್ಟು ಅದರ ಪ್ರಯತ್ನಗಳು ನಡೀತಿದ್ದಾವೆ ಕಾಪಾಡೋದಕ್ಕೆ ಭೂಮಿಯನ್ನು. ಸೊ ಈ ಕ್ಲೈಮೇಟ್ ಚೇಂಜಿಗೆ ಸಂಬಂಧಿಸಿದಂತೆ ಕಂಪನಿಗಳ ಮೇಲೂ ಒಂದಿಷ್ಟು ನಿರ್ಬಂಧನೆಗಳಿದ್ದಾವೆ. ಸೊ ಕಂಪನಿಗಳು ಏನು ಮಾಡ್ತವೆ, ಒಂದೊಂದು ಸರಿ ತಮ್ಮ ಪ್ರಾಡಕ್ಟ್ಸು ಎನ್ವೈರ್ಮೆಂಟಲ್ ಸಸ್ಟೈನಬಲ್ ಇದ್ದಾವೆ ಅಥವಾ ವಾತಾವರಣಕ್ಕೆ ಯಾವುದೇ ರೀತಿಯ ಒಂದು ತೊಂದರೆಯನ್ನು ಮಾಡೋದಿಲ್ಲ ನಮ್ಮ ಪ್ರಾಡಕ್ಟ್ಸ್ ಅನ್ನುವಂಥದ್ದನ್ನು, ಸುಳ್ಳು ಮಾಹಿತಿಯನ್ನು ತೋರಿಸ್ಕೊಳ್ಳುವಂಥದ್ದನ್ನು ಗ್ರೀನ್ ವಾಷಿಂಗ್ ಅಂತ ಕರೀತಾರೆ. ಪ್ರಿಲಿಮ್ಸಲ್ಲಿ ಈ ಗ್ರೀನ್ ವಾಷಿಂಗಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಬಹುದು. ರೀಸೆಂಟ್ಲಿ ಗ್ರೀನ್ ವಾಷಿಂಗ್ ಅನ್ನುವಂಥದ್ದು ನ್ಯೂಸಲ್ಲಿತ್ತು. ಅದರ ಒಂದು ಅಬ್ಜೆಕ್ಟಿವ್ ಏನೋ ಅಥವಾ ಅದು ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅನ್ನುವಂಥದ್ದು. ಸೊ ಕನ್ಸ್ಯೂಮರ್ಸನ್ನು ಮತ್ತು ಸರ್ಕಾರವನ್ನು ಮೋಸ ಮಾಡಲು ಪ್ರಯತ್ನಿಸುವಂತಹ ಕಂಪನಿಗಳು ಗ್ರೀನ್ ವಾಷಿಂಗ್ನ ಅಡಿಯಲ್ಲಿ ಕಾಣಿಸ್ಕೊಳ್ತವೆ. ಸೊ ಒಟ್ಟಾರೆ ಎನ್ವೈರ್ಮೆಂಟಲ್ ಸಸ್ಟೈನಬಲ್ ಪ್ರಾಡಕ್ಟ್ಸ್ ಇಲ್ಲದೇ ಇರುವಂತಹ ಸನ್ನಿವೇಶ.